ಎಲ್ಲರಿಗೂ ನಮಸ್ಕಾರ. ಸಂಡೇ ರಿಯಲ್ ಲೈಫ್ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಕತೆ ಬಂದು ನಿಮ್ಮ ಜೀವನದ ನಾಯಕಿ ನೀವೇ. ಯು ಆರ್ ದ ಲೀಡರ್ ಆಫ್ ಯುವರ್ ಓನ್ ಲೈಫ್. ಕಿರಣ್ ಬೇಡಿಯವರ ಧೈರ್ಯ, ಆತ್ಮವಿಶ್ವಾಸ ಮತ್ತು ತಮ್ಮ ನಿಲುವಿಗಾಗಿ ದೃಢವಾಗಿ ನಿಂತ ಸ್ಫೂರ್ತಿದಾಯಕ ಕತೆ. ಒಂದು ಕ್ಷಣ ಯೋಚಿಸಿ, ಮದುವೆ ಆದಮೇಲೆ ಎಷ್ಟೋ ಬಾರಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಹೇಳದೆ ಸುಮ್ಮನಾಗಿರ್ತೀರ. ಏನಾದರೂ ಹೇಳಿದ್ರೆ ಅವರು ಬೇಸರ ಮಾಡ್ಕೊಳ್ಬಹುದು, ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ಬಹುದು. ಬಿಡು, ಮನೆ ಶಾಂತಿಗಾಗಿ ನಾನು ಅಡ್ಜಸ್ಟ್ ಆಗ್ತೀನಿ, ಹೀಗೆ ಹೇಳ್ದ ನಿಮ್ಮ ಮಾತು ನಿಧಾನವಾಗಿ ಕಡಿಮೆ ಆಗ್ತಾ ಇರುತ್ತೆ. ನಿಮ್ಮ ಆಸೆಗಳು ಕಡಿಮೆ ಆಗ್ತಾ ಇರುತ್ತೆ, ನಿಮ್ಮ ಕಾನ್ಫಿಡೆನ್ಸು ಕಮ್ಮಿ ಆಗ್ತಾ ಇರುತ್ತೆ. ಆದರೆ ಇಂದು ನಾನು ನಿಮಗೆ ಹೇಳಲಿದ್ದು ಒಬ್ಬ ಮಹಿಳೆ ಕತೆ ಒಂದು ಪ್ರಶ್ನೆ ಕೇಳುತ್ತದೆ. ನಿಮ್ಮ ಜೀವನದ ನಿರ್ಧಾರಗಳಲ್ಲಿ ನಿಮ್ಮ ಧ್ವನಿಗೆ ಎಷ್ಟು ಜಾಗ ಇದೆ? ಇದು ಕೇವಲ ಒಬ್ಬ ಪೊಲೀಸ್ ಅಧಿಕಾರಿಯ ಕಥೆಯಲ್ಲ, ಇದು ತನ್ನ ಸಾಮರ್ಥ್ಯವನ್ನು ತಾನೇ ಗುರುತಿಸಿಕೊಂಡ ಒಬ್ಬ ಮಹಿಳೆಯ ಕತೆ. ಅವರೇ ಡಾಕ್ಟರ್ ಕಿರಣ್ ಬೇಡಿ. ಕಿರಣ್ ಬೇಡಿ ಅವರ ಜೀವನದಲ್ಲಿ ಡಿಸಿಪ್ಲಿನ್ ಮತ್ತು ಸೆಲ್ಫ್ ಬಿಲೀಫ್ ಬಹಳ ಚಿಕ್ಕ ವಯಸ್ಸಿನಿಂದಲೇ ಬೆಳೆದವು. ಅವರ ತಂದೆ ತಮ್ಮ 4 ಹೆಣ್ಮಕ್ಕಳಿಗೂ ಟೆನ್ನಿಸ್ ಕಲಿಸಿದರು. ಕಿರಣ್ ಅವರು ಕೇವಲ ಆಟ ಆಡಲಿಲ್ಲ, ಅದರಲ್ಲಿ ಕಾಂಪಿಟೇಷನ್, ಡಿಸಿಪ್ಲಿನ್, ಪರ್ಸಿಸ್ಟೆನ್ಸ್ ಮತ್ತು ರೆಸಿಲೆನ್ಸ್ನ ಕಲಿತರು. ಅವರು ಬಾಲ್ಯದಿಂದಲೇ ಕಾಂಪಿಟೇಟಿವ್ ಟೆನ್ನಿಸ್ ಆಡ್ತಿದ್ರು. ನ್ಯಾಷನಲ್ ಜೂನಿಯರ್ ಚಾಂಪಿಯನ್ಶಿಪ್ ಗೆದ್ದರು, ಸೀನಿಯರ್ ನ್ಯಾಷನಲ್ ಟೈಟಲ್ ಗೆದ್ದರು. 1972ರಲ್ಲಿ ಏಷ್ಯನ್ ಲಾನ್ ಟೆನ್ನಿಸ್ ಚಾಂಪಿಯನ್ಶಿಪ್ ಕೂಡ ಗೆದ್ದರು. ಆದರೆ ಅವರ ಕನಸು ಟೆನ್ನಿಸ್ನಲ್ಲಿ ಮಾತ್ರ ಇರಲಿಲ್ಲ, ಅವರ ಮುಂದೆ ಮತ್ತೊಂದು ದೊಡ್ಡ ದಾರಿ ಇತ್ತು, IPS. ಆ ಸಮಯದಲ್ಲಿ ಅದು ಪುರುಷರ ಪ್ರಾಬಲ್ಯದ ಕ್ಷೇತ್ರ. ಮಹಿಳೆಯರಿಗೆ ಆ ದಾರಿಯಲ್ಲಿ ಉದಾಹರಣೆ ಇರಲಿಲ್ಲ, ಆದರೂ ಅವರು ಹಿಂದೆ ಸರಿಲಿಲ್ಲ. 1972ರಲ್ಲಿ ಅವರು ನ್ಯಾಷನಲ್ ಪೊಲೀಸ್ ಅಕಾಡೆಮಿಗೆ ಹೋದಾಗ 80 ಜನರ ಬ್ಯಾಚ್ನಲ್ಲಿ ಇವರು ಒಬ್ಬರೇ ಮಹಿಳೆ. ಅವರಿಗೆ ಬೇರೆ ಟ್ರೈನಿಂಗ್ ಬೇಕೆ, ಬೇರೆ ಯೂನಿಫಾರ್ಮ್ ಬೇಕೆ ಎಂದು ಕೇಳಲಾಯಿತು. ಆದರೆ ಅವರ ಉತ್ತರ ಸ್ಪಷ್ಟವಾಗಿತ್ತು, ನನಗೆ ಬೇರೆ ಟ್ರೀಟ್ಮೆಂಟ್ ಬೇಡ, ನಾನು ಎಲ್ಲರಂತೆ ಟ್ರೈನಿಂಗ್ ತೆಗೆದುಕೊಳ್ಳುತ್ತೇನೆ. ಅವರು ಬಾಸ್ ಜೊತೆ ಅದೇ ಟ್ರೈನಿಂಗ್ ಮಾಡಿದ್ರು, ಮ್ಯಾರಥಾನ್ಗಳಲ್ಲಿ ಸ್ಪರ್ಧಿಸಿದ್ರು, ಟೆನ್ನಿಸ್ ಆಡಿದ್ರು ಮತ್ತು ಕೊನೆಗೆ ಇಂಡಿಯಾ ಆಫೀಸರ್ ರ್ಯಾಂಕ್ಸ್ ಆಫ್ IPSಗೆ ಸೇರಿದ ಮೊದಲ ಮಹಿಳೆಯಾದರು. ಆದರೆ ಮೊದಲ ಮಹಿಳೆಯಾಗುವುದು ಸುಲಭ ಆಗಿರಲಿಲ್ಲ. ಒಂದಿನ ರಿಪಬ್ಲಿಕ್ ಡೇ ಪ್ಯಾರೇಡ್ಗೆ ಯಾರು ಲೀಡ್ ಮಾಡಬೇಕು ಎಂಬ ಪ್ರಶ್ನೆ ಬಂದಾಗ ಅವರ ಸೀನಿಯಾರಿಟಿ ಮತ್ತು ಟ್ರೈನಿಂಗ್ ಇದ್ದರೂ ಅವರನ್ನು ಕಡೆಗಣಿಸಲಾಗ್ತಿತ್ತು ಎಂಬುದು ಅವರಿಗೆ ತಿಳಿದಿತ್ತು. ಕಾರಣ ಅವರು ಮಹಿಳೆ. ಬಹಳ ಜನರಾಗಿದ್ದರೆ ಏನು ಮಾಡ್ತಿದ್ರು, ಪರವಾಗಿಲ್ಲ ಮುಂದಿನ ಸಲ ನೋಡ್ಕೋಣ ಎಂತ ಸುಮ್ಮನಾಗ್ತಿದ್ರು. ಆದರೆ ಕಿರಣ್ ಬೇಡಿಯವರು ಹಾಗೆ ಮಾಡಲಿಲ್ಲ. ಅವರು ತಮ್ಮ ಸೀನಿಯರ್ ಆಫೀಸರ್ ಬಳಿ ಹೋಗಿ ನೇರವಾಗಿ ಕೇಳಿದರು, ವೈ ಕಾಂಟ್ ಐ ಲೀಡ್ ದ ಪ್ಯಾರೇಡ್? ಅವರಿಗೆ ಪ್ರಶ್ನೆ ಕೇಳಲಾಯಿತು, ಕಿರಣ್, ಯು ಮೀನ್ ಯು ಕ್ಯಾನ್ ಲೀಡ್ ದ ಪ್ಯಾರೇಡ್? ಅವರು ಉತ್ತರ, ವೈ ನಾಟ್, ಐ ಹ್ಯಾವ್ ಟ್ರೈನ್ಡ್ ಈಕ್ವಲಿ ದ ಬಾಯ್ಸ್. ಅಷ್ಟೇ. ಅವರು ತಮ್ಮ ಸಾಮರ್ಥ್ಯವನ್ನು ಡಿಫೆಂಡ್ ಮಾಡಿದರು. ಅವರು ಯಾರ ಮೇಲೂ ಕೂಗಲಿಲ್ಲ, ಯಾರನ್ನು ಕೆಳಗಿಳಿಯಲಿಲ್ಲ, ಆದರೆ ತಮ್ಮ ಸಾಮರ್ಥ್ಯವನ್ನು ತಾವೇ ಚಿಕ್ಕದಾಗಿಸಿಕೊಳ್ಳಲಿಲ್ಲ. ಅವರಿಗೆ ಅವಕಾಶ ಸಿಕ್ತು, ಆದರೆ ಅವಕಾಶ ಸಿಕ್ಕಿದೆ ಎಂದರೆ ಕೆಲಸ ಮುಗ್ತಿಲ್ಲ, ಈಗ ಅದನ್ನು ಪ್ರೂವ್ ಮಾಡಬೇಕಿತ್ತು. ಡೆಲ್ಲಿಯ ಚಳಿಗಾಲ, ಕೈಯಲ್ಲಿ ಸ್ವಾಡ್, ಪ್ರತಿದಿನ 14 ಕಿಲೋಮೀಟರ್ಸ್ ಮಾರ್ಚಿಂಗ್ ಪ್ರಾಕ್ಟೀಸ್. ಅವರು ಪ್ರಾಕ್ಟೀಸ್ ಮಾಡಿದ್ರು. ಅವಕಾಶವನ್ನು ಕೇಳೋದಕ್ಕಿಂತ ಅದಕ್ಕೆ ತಾವು ಅರ್ಹರು ಎಂದು ತೋರಿದರು. ಮತ್ತು 26 ಜನವರಿ 1975ರಂದು ಒಬ್ಬ ಮಹಿಳೆ ಆಲ್ ಮೇಲ್ ಡೆಲ್ಲಿ ಪೊಲೀಸ್ ಕಂಟಿಂಜೆಂಟ್ ಆಲ್ ಮೇಲ್ ಡೆಲ್ಲಿ ಪೊಲೀಸ್ ಕಂಟಿಂಜೆಂಟ್ ಅನ್ನು ರಿಪಬ್ಲಿಕ್ ಡೇ ಪ್ಯಾರೇಡ್ನಲ್ಲಿ ಲೀಡ್ ಮಾಡಿದರು. ಅದು ಕೇವಲ ಒಂದು ಪ್ಯಾರೇಡೇ ಆಗಿರಲಿಲ್ಲ, ಅದು ಒಂದು ಮೆಸೇಜ್ ಆಗಿತ್ತು. ಮಹಿಳೆ ಎಂದರೆ ಕಡಿಮೆ ಸಾಮರ್ಥ್ಯ ಎಂದಲ್ಲ. ಇಲ್ಲಿ ಕಿರಣ್ ಬೇಡಿಯವರ ಕತೆ ನಿಜವಾದ ಲೆಸನ್ ಇದೆ. ಅವರ ಸ್ಟ್ರೆಂತ್ ಯೂನಿಫಾರ್ಮ್ನಲ್ಲಿ ಇರಲಿಲ್ಲ, ಅವರ ಸ್ಟ್ರೆಂತ್ ಅವರ ಮೈಂಡ್ಸೆಟ್ನಲ್ಲಿ ಇತ್ತು. ಅವರು ಜೀವನದಲ್ಲಿ ಒಂದು ರೀತಿಯ ಆಟಿಟ್ಯೂಡ್ ಬೆಳೆಸ್ಕೊಂಡಿದ್ರು. ನನ್ನ ಪರಿಸ್ಥಿತಿ ನನ್ನನ್ನು ಡಿಫೈನ್ ಮಾಡೋದಿಲ್ಲ,
ನಾನು ಆ ಪರಿಸ್ಥಿತಿಗೆ ಹೇಗೆ ರೆಸ್ಪಾಂಡ್ ಮಾಡುತ್ತೇನೆ ಎಂಬುದೇ ನನ್ನನ್ನು ಡಿಫೈನ್ ಮಾಡುತ್ತದೆ. ಅವರ ಅಧಿಕೃತ ವೆಬ್ಸೈಟ್ ಕೂಡ ಅವರ ಜೀವನದ ಒಂದು ಪ್ರಮುಖ ತತ್ವವನ್ನು ಹೀಗೆ ಹೇಳುತ್ತದೆ: ಇಟ್ಸ್ ನಾಟ್ ವಾಟ್ ಹ್ಯಾಪನ್ಸ್ ಟು ಯು ಬಟ್ ಹೌ ಯು ರಿಯಾಕ್ಟ್ ಟು ಇಟ್ ದಟ್ ಮ್ಯಾಟರ್ಸ್. ಇನ್ನು ನಾನು ಎಲ್ಲ ಗೃಹಲಕ್ಷ್ಮಿಗಳಿಗೆ ಒಂದು ದೊಡ್ಡ ಲೆಸನ್ ಇಂದು ಎಲ್ಲ ಗೃಹಲಕ್ಷ್ಮಿಗೆ ಒಂದು ದೊಡ್ಡ ಲೆಸನ್ ಏನು ಗೊತ್ತಾ? ನಮ್ಮ ಮನೆಯಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ನಾವು ಯಾವಾಗಲೂ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಆದರೆ ಅದಕ್ಕೆ ನಾವು ಹೇಗೆ ರೆಸ್ಪಾಂಡ್ ಮಾಡಬೇಕು ಎಂಬುದನ್ನು ಕಲಿಬಹುದು. ಕಿರಣ್ ಬೇಡಿಯವರ ಜೀವನದ ಸಂಕಲ್ಪ ಒಂದೇ ದಿನ ಹುಟ್ಟಿದ್ದಲ್ಲ, ಅದು ವರ್ಷಗಳ ಡಿಸಿಪ್ಲಿನ್ನಿಂದ ನಿರ್ಮಾಣವಾಗಿತ್ತು. ಟೆನ್ನಿಸ್ ಕೋರ್ಟ್ನಲ್ಲಿ ಕಲಿತ ಪರ್ಸಿಸ್ಟೆನ್ಸ್, ಟ್ರೈನಿಂಗ್ ಅಕಾಡೆಮಿಯಲ್ಲಿ ಕಲಿತ ಡಿಸಿಪ್ಲಿನ್, ಪೊಲೀಸ್ ಸರ್ವಿಸ್ನಲ್ಲಿ ಬೆಳೆಸಿಕೊಂಡ ಕರೇಜ್, ಇವೆಲ್ಲ ಸೇರಿ ಒಂದು ಐಡೆಂಟಿಟಿ ನಿರ್ಮಿಸಿತು. ಅವರ ಜೀವನ ನಮಗೆ ಏನು ಹೇಳುತ್ತದೆ ಅಂದರೆ, ಮೊದಲು ನಿಮ್ಮೊಳಗೆ ನಿರ್ಧಾರವಾಗಬೇಕು, ನಂತರ ಹೊರಗಿನ ಜಗತ್ತು ನಿಮ್ಮನ್ನು ಗುರುತಿಸುತ್ತದೆ. ಆದ್ದರಿಂದ ನಮ್ಮ ಗೃಹಲಕ್ಷ್ಮಿ ಕೂಡ ಒಂದು ಸಂಕಲ್ಪ ಮಾಡಬೇಕು. ಆದ್ದರಿಂದ ನಮ್ಮೆಲ್ಲ ಗೃಹಲಕ್ಷ್ಮಿ ಒಂದು ಸಂಕಲ್ಪ ಮಾಡಬೇಕು: ನನ್ನನ್ನು ನಾನು ಕಳೆದುಕೊಳ್ಳುವುದಿಲ್ಲ, ನನ್ನ ಮಾತನ್ನು ಗೌರವದಿಂದ ಹೇಳಲು ಕಲಿಯುತ್ತೇನೆ, ನನ್ನ ಟ್ಯಾಲೆಂಟನ್ನು ಮತ್ತೆ ಬೆಳೆಸ್ಕೊಳ್ತೇನೆ, ನನ್ನ ಕುಟುಂಬವನ್ನು ಪ್ರೀತಿಸುತ್ತಾ ನನ್ನ ಐಡೆಂಟಿಟಿಯನ್ನು ಉಳಿಸ್ಕೊಳ್ಳುತ್ತೇನೆ. ಇದು ಕೇವಲ ಸಂಕಲ್ಪ ಮಾತ್ರ ಅಲ್ಲ, ಕಿರಣ್ ಬೇಡಿ ನಮಗೆ ಆಕ್ಷನ್ ಕೂಡ ತೋರಿಸಿದ್ರು. ಅವ್ರು ಏನು ಮಾಡಿದ್ರು? ಅವ್ರು ತಮ್ಮ ಸಾಮರ್ಥ್ಯವನ್ನು ಗುರುತಿಸಿದ್ರು, ಅವಕಾಶ ಸಿಗದಿದ್ದಾಗ ಪ್ರಶ್ನಿಸಿದ್ರು, ಅವಕಾಶ ಸಿಕ್ಕಾಗ ಪ್ರಿಪರೇಷನ್ ಮಾಡಿದ್ರು, ರೆಸಿಸ್ಟೆನ್ಸ್ ಬಂದಾಗ ಹಿಂದೆ ಸರಿಲಿಲ್ಲ, ತಮ್ಮ ಡಿಸಿಪ್ಲಿನ್ ಅನ್ನು ಮುಂದುವರಿಸಿದ್ರು. ಇದನ್ನು ನಾವು ನಮ್ಮ ಜೀವನದಲ್ಲಿ ಮಾಡಬಹುದು. ನೀವು ಒಂದು ದೊಡ್ಡ ಚೇಂಜ್ ಮಾಡಬೇಕಿರಲ್ಲ, ಒಂದು ಸಣ್ಣ ಆ್ಯಕ್ಷನ್ ಸಾಕು. ಪ್ರತಿದಿನ 10 ನಿಮಿಷ ನಿಮಗಾಗಿ ಒಂದು ಪುಸ್ತಕ ಓದಿ, ಒಂದು ಸ್ಕಿಲ್ ಕಲಿಯಿರಿ, ಒಂದು ಹಾನೆಸ್ಟ್ ಕಾನ್ವರ್ಸೇಷನ್ ಮಾಡಿ, ನಿಮ್ಮ ಒಪಿನಿಯನ್ ಗೌರವದಿಂದ ವ್ಯಕ್ತಪಡಿಸಿ. ಇಲ್ಲ ಎಂದು ಹೇಳಬೇಕಾಗಿಲ್ಲ, ರೆಸ್ಪೆಕ್ಟ್ಫುಲಿ ಇಲ್ಲ ಎಂದು ಹೇಳಲು ಕಲಿಯಿರಿ, ಮತ್ತು ನಿಮ್ಮ ಕನಸಿನ ಕಡೆ ಒಂದು ಹೆಜ್ಜೆ ಹಾಕಿ. ಕಿರಣ್ ಬೇಡಿ ನಂತರ ಕೇವಲ IPS ಆಫೀಸರ್ ಆಗಿ ನಿಲ್ಲಿಲ್ಲ, ಅವರು ತೈಹಾರ್ ಪ್ರಿಸನ್ನಲ್ಲಿ ರಿಫಾರ್ಮ್ಸ್ ತಂದರು. 1994ರಲ್ಲಿ ಗೌರ್ಮೆಂಟ್ ಸರ್ವಿಸ್ಗಾಗಿ ರೇಮಾನ್ ಮ್ಯಾಗಿಸೇಸ್ ಅವಾರ್ಡ್ ಪಡೆದರು. ಯುನೈಟೆಡ್ ನೇಷನ್ನಲ್ಲಿ ಸಿವಿಲಿಯನ್ ಪೊಲೀಸ್ ಅಡ್ವೈಸರ್ ಆಗಿ ಸೇವೆ ಸಲ್ಲಿಸಿದರು. ನಂತರ ಪಾಂಡಿಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಆಗಿಯೂ ಸೇವೆ ಸಲ್ಲಿಸಿದರು. ಅವರ ಜೀವನದ ಹಲವು ಹಂತಗಳಲ್ಲಿ ಅವರು ಪೊಲೀಸಿಂಗ್ ಮಾತ್ರವಲ್ಲದೆ ಸೋಷಿಯಲ್ ಇನಿಷಿಯೇಟಿವ್, ಎಜುಕೇಷನ್ ಮತ್ತು ಕಮ್ಯುನಿಟಿ ಎಂಪವರ್ಮೆಂಟ್ ಕಡೆಗೆ ಕೆಲಸ ಮಾಡಿದರು. ಆದರೆ ನಾನು ಅವರ ದೊಡ್ಡ ಅಚೀವ್ಮೆಂಟ್ ಯಾವುದು ಎಂದು ಕೇಳಿದರೆ, ಮೊದಲ ಮಹಿಳಾ IPS ಆಫೀಸರ್ ಆಗಿರೋದು ಮಾತ್ರ ಅಲ್ಲ, ಅದಕ್ಕಿಂತ ದೊಡ್ಡದು, ಅವರು ತಮ್ಮ ಜೀವನದಲ್ಲಿ ನಾನು ಸಾಧ್ಯವಿಲ್ಲ ಎಂಬ ಗಡಿಯನ್ನು ಒಪ್ಪಕೊಳ್ಳಿಲ್ಲ. ಈಗ ನನ್ನೆಲ್ಲ ಪ್ರೀತಿ ಗೃಹಲಕ್ಷ್ಮಿಯರಿಗೆ, ಮದುವೆ ಆದ ನಂತರ ನಿಮ್ಮ ಜೀವನ ಬದಲಾಗುತ್ತದೆ. ಹೊಸ ಮನೆ, ಹೊಸ ಪ್ರಪಂಚ, ಎಲ್ಲದರ ಮಧ್ಯೆ ಒಂದು ಅಪಾಯ ನಿಧಾನವಾಗಿ ಬರುತ್ತದೆ. ನಾವು ನಮ್ಮನ್ನೇ ಮರೆತುಬಿಡ್ತೀವಿ. ಮೊದಲು ಎಕ್ಸಾಂಪಲ್ಗೆ ನನಗೆ ಸಿಂಗಿಂಗ್ ತುಂಬ ಇಷ್ಟ, ಆದರೆ ಆಮೇಲೆ ಮನೆ ಸೆಟ್ಲ್ ಆದ್ಮೇಲೆ ನೋಡೋಣ. ಸೊ ಈ ಥರ ಹಲವು ಕನಸುಗಳಿರುತ್ತೆ, ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಒಂದಿನ ನಾವು ಎಲ್ಲರನ್ನೂ ನೋಡ್ಕೊಂಡಿರ್ತೀವಿ, ಆದರೆ ನಮ್ಮನ್ನೇ ನಾವು ನೋಡ್ಕೊಂಡಿರೋದಿಲ್ಲ. ಅದಕ್ಕಾಗಿ ಕಿರಣ್ ಬೇಡಿ ಅವರ ಕತೆ ನಮ್ಮ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ರಿಮೈಂಡರ್. ಫ್ಯಾಮಿಲಿನ ಪ್ರೀತಿಸೋದು ತಪ್ಪಲ್ಲ, ಅಡ್ಜಸ್ಟ್ ಮಾಡೋದು ತಪ್ಪಲ್ಲ, ಕಾಂಪ್ರಮೈಸ್ ಮಾಡೋದು ಕೂಡ ಕೆಲವು ಸಂದರ್ಭಗಳಲ್ಲಿ ಅಗತ್ಯ. ಆದರೆ ನಿಮ್ಮ ಐಡೆಂಟಿಟಿನ ಸಂಪೂರ್ಣವಾಗಿ ಕಳೆದುಕೊಳ್ಬೇಡಿ. ನಿಮ್ಮ ವಾಯ್ಸಲ್ಲಿ, ನಿಮ್ಮ ಡ್ರೀಮ್ಸಲ್ಲಿ, ನಿಮ್ಮ ಲರ್ನಿಂಗ್ಸಲ್ಲಿ, ನಿಮ್ಮ ಹೆಲ್ತಲ್ಲಿ, ನಿಮ್ಮ ಕಾನ್ಫಿಡೆನ್ಸಲ್ಲಿ ಮತ್ತು ನಿಮ್ಮೊಳಗೆ ನಾನು ಕೂಡ ಮಾಡಬಲ್ಲೆ ಎನ್ನುವ ಧ್ವನಿ ಯಾವತ್ತೂ ಸಾಯಬಾರ್ದು. ಇಂದು ರಾತ್ರಿ ನೀವು ಮಲಗುವ ಮೊದಲು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ಕೊಳ್ಳಿ: ನಾನು ಯಾವ ವಿಷಯದಲ್ಲಿ ನನ್ನ ಧ್ವನಿಯನ್ನು ಮೌನಗೊಳಿಸಿದ್ದೇನೆ? ಒಮ್ಮೆ ಯೋಚಿಸಿ. ನಿಮ್ಮ ಡ್ರೀಮ್ಸ್ನ, ನಿಮ್ಮ ಒಪಿನಿಯನ್ಸ್ನ, ಟ್ಯಾಲೆಂಟ್ನ, ಬೌಂಡ್ರನ್ನ ಅಥವಾ ನಿಮ್ಮ ಐಡೆಂಟಿಟಿನ. ಆಮೇಲೆ ಇನ್ನೊಂದು ಪ್ರಶ್ನೆ: ನಾಳೆಯಿಂದ ನನಗಾಗಿ ನಾನು ಇಡಲಿರೋ ಒಂದು ಸಣ್ಣ ಹೆಜ್ಜೆ ಯಾವುದು? ಅದನ್ನು ಬರೀರಿ. ಅದೇ ನಿಮ್ಮ ಸಂಕಲ್ಪ. ಕಿರಣ್ ಬೇಡಿಯವರ ಕತೆ ನಮಗೆ ದೊಡ್ಡ ಸತ್ಯ ಹೇಳುತ್ತದೆ. ಅವಕಾಶಕ್ಕಾಗಿ ಕಾಯಬೇಡಿ, ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ. ಯಾರಾದರೂ ನಿಮ್ಮನ್ನು ಗುರುತಿಸುವವರೆಗೂ ಕಾಯಬೇಡಿ, ಮೊದಲು ನೀವು ನಿಮ್ಮನ್ನು ಗುರುತಿಸಿಕೊಳ್ಳಿ. ಎಲ್ಲರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರೆಗೂ ಕಾಯಬೇಡಿ, ನಿಮ್ಮ ವ್ಯಾಲ್ಯೂಸನ್ನು ಅರ್ಥ ಮಾಡಿಕೊಳ್ಳಿ. ಮತ್ತು ಮುಖ್ಯವಾಗಿ ಎಲ್ಲರ ಜೀವನದಲ್ಲಿ ಬೆಳಕು ಹೆಚ್ಚುತ್ತಾ ನಿಮ್ಮ ಜೀವನವನ್ನು ಕತ್ತಲಲ್ಲಿ ಬಿಡಬೇಡಿ. ನೀವು ಕೇವಲ ಒಂದು ಮನೆಯ ಜವಾಬ್ದಾರಿ ಅಲ್ಲ,
ನೀವು ಒಂದು ವ್ಯಕ್ತಿತ್ವ, ನಿಮ್ಮೊಳಗೆ ಕನಸುಗಳಿವೆ, ಟ್ಯಾಲೆಂಟ್ ಇದೆ, ಇಂಟೆಲಿಜೆನ್ಸ್ ಇದೆ, ಒಂದು ಧ್ವನಿ ಇದೆ. ಅದನ್ನು ಮತ್ತೆ ಕೇಳಿ, ಅದನ್ನು ಗೌರವಿಸಿ, ಅದನ್ನು ಬೆಳೆಸಿ. ನನ್ನ ಕುಟುಂಬ ನನ್ನ ಶಕ್ತಿ, ಆದರೆ ನನ್ನ ಐಡೆಂಟಿಟಿ ಕೂಡ ನನ್ನ ಶಕ್ತಿ. ಇದು ನಿಮ್ಮ ಇಂದಿನ ಸಂಕಲ್ಪ ಆಗಿರಲಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮಂತೆಯೇ ತನ್ನನ್ನು ಮರೆತು ಬದುಕುತ್ತಿರುವ ಒಬ್ಬ ಮಹಿಳೆಯೊಂದಿಗೆ ಶೇರ್ ಮಾಡಿ. ಬಹುಶಃ ಈ ಒಂದು ಸ್ಟೋರಿ ಅವರಿಗೊಂದು ಹೊಸ ಯೋಚನೆ ಕೊಡಬಹುದು. ಬಹುಶಃ ಅವರು ಮತ್ತೆ ತಮ್ಮ ಡ್ರೀಮ್ಸ್ ಬಗ್ಗೆ ಯೋಚಿಸ್ಬೋದು. ಹಾಗೆ ಇಂತಹ ರಿಯಲ್ ಇನ್ಸ್ಪಿರೇಷನಲ್ ವುಮೆನ್ ಸ್ಟೋರೀಸ್ ಮತ್ತು ಗೃಹಲಕ್ಷ್ಮಿ ಪವರ್ಫುಲ್ ಮೈಂಡ್ಸೆಟ್ ಲೆಸನ್ ಬೇಕಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ರತಿ ಸಂಡೇ ಒಂದು ಪವರ್ಫುಲ್ ಸ್ಟೋರಿ ಜೊತೆ, ಹಾಗೆ ನಮ್ಮ ಜೀವನಕ್ಕೊಂದು ಹೊಸ ಸಂಕಲ್ಪ. ರಿಮೆಂಬರ್, ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಜಾಗ ಕೊಡಿ, ಆದರೆ ನಿಮ್ಮನ್ನು ಹೊರಗೆ ನಿಲ್ಲಿಸಬೇಡಿ. ಒಬ್ಬ ಸಾಮಾನ್ಯ ಮಹಿಳೆ ಒಂದು ಸಾಧಾರಣ ನಿರ್ಧಾರ ಮತ್ತು ಆ ಒಂದು ನಿರ್ಧಾರ ಹೇಗೆ ಅವರ ಜೀವನವನ್ನು ಬದಲಿಸಿತು. ಅಂಟಿಲ್ ಎವ್ರಿ ಗೃಹಲಕ್ಷ್ಮಿ ರೈಸಸ್. ಥ್ಯಾಂಕ್ ಯು.